ಸಿಂಹರಾಶಿಯವರು ಸ್ಯಾಲ್ರಿ ಹೈಕ್ ಏನಾರ ಕೇಳಲಿಕ್ಕೆ ಪ್ರಯತ್ನ ಅಂದರೆ ಕೇಳ್ಬೋದಾ, ನಂಗೆ ಸ್ವಲ್ಪ ಸ್ಯಾಲ್ರಿ ಹೈಕ್ ಕೇಳಬೇಕಾಗಿತ್ತು, ಕೇಳಲ್ಲ ಅನ್ನುವಂತಹ ಒಂದು ಡ್ಯುಯಲ್ ಮೈಂಡಲ್ಲಿ ಇದ್ದೀರಾ ಅಂದರೆ 12ನೇ ತಾರೀಕುವರೆಗೆ ಬೇಡ, 12ನೇ ತಾರೀಕು ನಂತರ ಕೇಳಿ. ಸೊ ಅದೇನಾಗುತ್ತೆ, ತುಲಾರಾಶಿಲಿ ರವಿ ನೀಚ, ಪರಮ ನೀಚ ಸ್ಥಿತಿ. ಸೊ ರವಿ ತನ್ನ ಪವರ್ನ ಕಳ್ಕೊಂಡು ಈ 17 ಅನ್ನುವಂತಹ ತಾರೀಕಿದೆಯಲ್ಲ, ಅದರ ನಂತರ ನಿಮ್ಮ ಆರೋಗ್ಯದಲ್ಲೂ ಸಹ ಸ್ವಲ್ಪ ಹಿನ್ನಡೆ ಆಗ್ತದೆ. ಎಲ್ಲರಿಗೂ ಸಹ 20ನೇ ತಾರೀಕಿನ ತನಕ ಸೂಪರ್ ಆಗಿರುತ್ತೆ. ಅದರ ನಂತರ ನಿಮ್ಮ ತಂದೆ ತಾಯಿಯವರ ಆರೋಗ್ಯ ಹಾಳಾಗುವ ಸಾಧ್ಯತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಬಹಳ ಮುಖ್ಯವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿದಿನ ಪಠನೆ ಮಾಡಿ. ಓಂ ಗಂ ಗಣಪತಗೆ ನಮಃ, ಓಂ ಗುಂ ಗುರುಭ್ಯೋ ನಮಃ, ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ, ಗುರುಭ್ಯೋ ನಮಃ. ಓಂ ಯೋ ಮಾಗ್ನೆ ಭಾಗಿನಗುಂ ಸಂತಮಥಾ ಭಾಗಂಚಿಕೀರ್ಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರ ಅಕ್ಟೋಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಬಾರಿ ಮಾಸ ಭವಿಷ್ಯ ಅಂದ್ರೆ ಇಲ್ಲಿ ಶುಭ ವಿಚಾರ ಬೇರೆ, ಎಚ್ಚರಿಕೆ ಬೇರೆ ಅಂತ 2-3 ವಿಡಿಯೋಗಳಿಲ್ಲ, ಒಂದೇ ವಿಡಿಯೋ. ಅಕ್ಟೋಬರ್ ತಿಂಗಳ ಸಿಂಹರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ. ಇದೇ ವಿಡಿಯೋದಲ್ಲೇ ಎಚ್ಚರಿಕೆ, ಶುಭ ವಿಚಾರ ಎಲ್ಲದನ್ನೂ ಸಹ ಹೇಳುವಂತಹ ಪ್ರಯತ್ನವನ್ನ ಖಂಡಿತವಾಗಿ ಮಾಡ್ತೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಪ್ರತಿಯೊಂದು ಕಡೆ, ಟೆಲಿಗ್ರಾಮ್, ಎಲ್ಲ ಕಡೆ ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಪ್ರಧಾನವಾಗಿ ಅಕ್ಟೋಬರ್ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡೋಕೆ ಹೋದ್ರೆ, ಅಕ್ಟೋಬರ್ 10ನೇ ತಾರೀಕು ತುಲಾ ರಾಶಿಗೆ ಬುಧ ಗ್ರಹ ಸಂಚಾರ, ಅಕ್ಟೋಬರ್ 12ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರ ಗ್ರಹ ಸಂಚಾರ, ಅಕ್ಟೋಬರ್ 17ನೇ ತಾರೀಕು ತುಲಾ ರಾಶಿಗೆ ರವಿಗ್ರಹ ಸಂಚಾರ, ಅಕ್ಟೋಬರ್ 20ನೇ ತಾರೀಕು ಕರ್ಕಾಟಕ ರಾಶಿಗೆ ಕುಜ ಗ್ರಹದ ಸಂಚಾರ ಇದೆ. ವೀಕ್ಷಕರೇ, 29ನೇ ತಾರೀಕು ವೃಶ್ಚಿಕ ರಾಶಿಗೆ ಬುಧ ಇದೆ, ಬಟ್ ತಿಂಗಳೇ ಮುಗಿದೋಗುತ್ತಲ್ಲ 29 ಅಂದ್ರೆ. ಸೊ ಅದರಿಂದಾಗಿ ಅದನ್ನು ಹೊರತುಪಡಿಸಿದರೆ ನೀವು ಇಡೀ ಅಕ್ಟೋಬರ್ ತಿಂಗಳಲ್ಲಿ ಈ 4 ತಾರೀಖುಗಳನ್ನು ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಅಕ್ಟೋಬರ್ 10, ಅಕ್ಟೋಬರ್ 12, ಅಕ್ಟೋಬರ್ 17, ಅಕ್ಟೋಬರ್ 20. ಸೊ ಈ ಒಂದು ತಾರೀಖುಗಳನ್ನಲ್ಲೇ ನಿಮಗೆ ವಿಶೇಷ ಬದಲಾವಣೆಗಳು ನೀವು ಕಾಣಲಿದ್ದೀರಿ ಅನ್ನುವಂಥದ್ದು. ಸೊ ಹೀಗಿರುವಾಗ ಏನೇನು ವಿಚಾರಗಳು ಇಂಪಾರ್ಟೆಂಟ್ ಅಂತ ನೋಡ್ಲಿಕ್ಕೆ ಹೋದ್ರೆ, ಅಕ್ಟೋಬರ್ 10ನೇ ತಾರೀಕಿಂದ ತುಲಾ ರಾಶಿಗೆ ಬುಧ ಗ್ರಹ ಅಂದ್ರೆ ಅಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂತ ನೋಡ್ಕೊಳ್ಳಿ. 10ನೇ ತಾರೀಕಿನ ತನಕ ಆರ್ಥಿಕ ಅಂದ್ರೆ ದುಡ್ಡಿನ ವಿಚಾರದಲ್ಲಿ, ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ಸು ಎಲ್ಲ ಚೆನ್ನಾಗಿರುತ್ತೆ. ಯಾಕಂದ್ರೆ ಲಾಭಾಧಿಪತಿ, ಧನಾಧಿಪತಿ ಬುಧ ಪರಮೋಚ್ಚ ಸ್ಥಿತಿಯಲ್ಲಿ ಕನ್ಯಾ ರಾಶಿಯಲ್ಲಿರ್ತಾನೆ. ಸೊ ಅಕ್ಟೋಬರ್ ತಿಂಗಳ ಮೊದಲ ವಾರ 10 ದಿವಸಗಳು ನಿಮಗೆ ದುಡ್ಡಿನ ವಿಚಾರದಲ್ಲಿ ಡೋಂಟ್ ಕೇರ್, ಸೂಪರ್ ಅದ್ಭುತವಾಗಿರುತ್ತೆ. ಯಾವುದೇ ರೀತಿಯಾದ ಟೆನ್ಷನ್ಗಳಿಲ್ಲ. ಆದರೆ 10ನೇ ತಾರೀಕಿನ ನಂತರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಲ್ಲ, ಬಟ್ ಆ ಪ್ರಮಾಣದಲ್ಲಂತೂ ಕಡಿಮೆ ಆಗುತ್ತೆ. ಅಂದರೆ 10ನೇ ತಾರೀಕಿನ ತನಕ ಏನು ಆರ್ಥಿಕ ಅದ್ಭುತವಾದ ಪ್ರಮಾಣಗಳಿತ್ತೋ 10ನೇ ನಂತರ ನಿಧಾನಕ್ಕೆ ಅದು ಕಡಿಮೆ ಆಗುತ್ತಾ ಬರ್ತದೆ, ಅದು ಮಾತ್ರ ಸ್ಪಷ್ಟ. ಸೊ ಆದ್ದರಿಂದ ನೀವೇನಾದರೂ ದುಡ್ಡು ಮಾಡಬೇಕು ಅಥವಾ ಚೆನ್ನಾಗಿ ದುಡ್ಡು ಬೇಕು ನಿಮಗೆ ಅಂದರೆ 10ನೇ ತಾರೀಕು ಒಳಗೆ, 10ನೇ ತಾರೀಕು ನಂತರ ಅದರ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ. ಸೊ ಪ್ರಾಫಿಟ್ಸ್, ಈಗ ನೀವು ಶೇರ್ ಮಾರ್ಕೆಟು ಇತ್ಯಾದಿ ವ್ಯವಹಾರಗಳು ಮಾಡ್ತೀರಾ ಅಂದ್ರೂ ಸಹ 10ನೇ ತಾರೀಕು ಸ್ಟಾಪ್ ಲಾಸ್ ಥರ ಇಟ್ಕೊಂಬಿಡಿ. 10ರ ನಂತರ ನಿಮಗೆ ಅಂತಹ ಪ್ರಾಫಿಟ್ಟು ಖಂಡಿತವಾಗಿ ಇರೋದಿಲ್ಲ. ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡ್ತಾ ಇರುವಂಥ ಸಿಂಹರಾಶಿಯವರಾಗಿದ್ರು ಅಷ್ಟೇ, 10ನೇ ತಾರೀಕಿನ ನಂತರ ಅಂದರೆ ನೀವು ತಿಂಗಳಾನ್ಗಟ್ಲೆ ನೀವು ಇನ್ವೆಸ್ಟ್ಮೆಂಟ್ ಹಾಗೆ ಇಟ್ಕೊತೀರಿ ಅಂದ್ರೆ ನೋ ಪ್ರಾಬ್ಲಮ್. ಬಟ್ 10ನೇ ತಾರೀಕು ಅಂದರೆ ಅಕ್ಟೋಬರ್ನಲ್ಲೇ ನೀವೇನಾದರೂ ಸೇಲ್ ಮಾಡ್ತೀರಾ, ಅಕ್ಟೋಬರ್ಲೇ ನಾವು ವ್ಯವಹಾರ ಮುಗಿಸ್ತೀರಾ ಅಂದರೆ ಅಕ್ಟೋಬರ್ 10ನೇ ತಾರೀಕು ಒಳಗಡೆ ವ್ಯವಹಾರಗಳನ್ನು ಮುಗಿಸೋದು ನಿಮಗೆ ಲಾಭದಾಯಕವಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಲಾಭದ ಪ್ರಮಾಣದಲ್ಲಿ ಒಂದು 50% ಡೌನ್ ಆಗಿಬಿಡುತ್ತೆ. ಖಂಡಿತ ಅದು ನೆನ್ಪಿಟ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಅಕ್ಟೋಬರ್ 12ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರ ಗ್ರಹ ಸಂಚಾರ. ಶುಕ್ರ ನಿಮಗೆ ಕರ್ಮಾಧಿಪತಿ, ಶುಕ್ರ ನಿಮಗೆ ತೃತೀಯಾಧಿಪತಿ. ಸೊ ಅಕ್ಟೋಬರ್ 12ನೇ ತಾರೀಕಿನ ತನಕ ಸಿಂಹರಾಶಿಯವರಿಗೆ ಅವರ ಅಕ್ಕ ಹಾಗೂ ತಂಗಿಯಂದವರಿಗೆ ಬಹಳ ಚೆನ್ನಾಗಿ ಬಾಂಧವ್ಯ ಇರುತ್ತೆ. ನಿಮ್ಮ ಸಿಸ್ಟರ್ಸ್ ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿರ್ತಾರೆ, ನೀವು ನಿಮ್ಮ ಸಿಸ್ಟರ್ಸ್ ಜೊತೆಗೆ ತುಂಬ ಚೆನ್ನಾಗಿರ್ತೀರ. ಆ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಆದರೆ 12ನೇ ತಾರೀಕು ದಾಟಿದ ನಂತರ
ಅದರ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಮಾಡುವ ತಪ್ಪನ್ನು ಎತ್ತಿ ಹೇಳಲಿಕ್ಕೆ ಶುರು ಮಾಡ್ತಾರೆ, ಅವರ ತಪ್ಪುಗಳನ್ನು ನ್ಯೂನ್ಯತೆಗಳನ್ನು ನೀವು ಎತ್ತಿ ಹೇಳಲಿಕ್ಕೆ ಶುರು ಮಾಡ್ತೀರಾ. ಇದೇನು ಮಾಡುತ್ತೆ, ನಿಮ್ಮಿಬ್ಬರ ಮಧ್ಯೆ ಅಂದರೆ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮಾಡುತ್ತೆ. ಅಂದರೆ ಆಮೇಲೆ ಇನ್ನು ಕೆಲವರಿಗೆ ಏನಾಗ್ಬಿಡುತ್ತೆ, ಸಿಂಹರಾಶಿಯ ಪುರುಷರಿಗೆ ಅಕ್ಕ ತಂಗಿ ಮದುವೆ ಮಾಡಿ ಕೊಟ್ಟು ಕಳ್ಸಿರ್ತಾರೆ, ಬಟ್ ಅವರು ತವ್ರ ಮನೆಗೆ ರಿಟರ್ನ್ ಆಗಿ ನನಗೆ ಅದು ಇದು ಹೆಲ್ಪು ಅದು ಇದು ಅಂತ ಏನೋ ನಿಮ್ಮಿಂದ ಒಂದಿಷ್ಟು ಸಹಾಯಗಳನ್ನು ಪಡ್ಕೊಂಡು ಹೋಗಿ ಮಾಡೋ ತಪ್ಪು ಅಂತ ಹೇಳಲ್ಲ, ಖಂಡಿತವಾಗಿ ಮಾಡಿ, ಬಟ್ ಅದು ಸಿದ್ಧರಾಗಿರಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ, ಗೊತ್ತಾಯ್ತಲ್ವಾ? ಇಷ್ಟು. ಆಮೇಲೆ ಶುಕ್ರ ನಿಮಗೆ ಕರ್ಮಾಧಿಪತಿ, ಸಿಂಹರಾಶಿಯವರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥವನೇ ಶುಕ್ರ ನಿಮಗೆ, ಸಿಂಹರಾಶಿಯವರಿಗೆ ಮಾತ್ರ. ಆದ್ದರಿಂದ ಇಲ್ಲಿ ಏನಾಗುತ್ತೆ, ಇಲ್ಲಿ ಕಾಣಬೇಕಾಗುತ್ತೆ ಅಂದರೆ ತಿಳಿಬೇಕಾದಂತಹ ವಿಚಾರ ಏನಪ್ಪ ಅಂದರೆ, ನಿಮಗೆ 12ನೇ ತಾರೀಕಿನ ನಂತರ ವೃಶ್ಚಿಕ ರಾಶಿಗೆ ಹೋಗುವ ಶುಕ್ರನ ಪೂರ್ಣ ದೃಷ್ಟಿ ಕರ್ಮಸ್ಥಾನದಲ್ಲಿರುತ್ತೆ. ಸೊ ನೀವು ಆಲ್ರೆಡಿ ಅಂದರೆ ನೀವು ಸಿಂಹರಾಶಿಯವರು ಸ್ಯಾಲ್ರಿ ಹೈಕ್ ಏನಾರ ಕೇಳಲಿಕ್ಕೆ ಪ್ರಯತ್ನ ಅಂದರೆ ಕೇಳ್ಬೋದಾ, ನಂಗೆ ಸ್ವಲ್ಪ ಸ್ಯಾಲ್ರಿ ಹೈಕ್ ಕೇಳಬೇಕಾಯಿತು, ಕೇಳಲ್ಲ ಅನ್ನುವಂತಹ ಒಂದು ಡ್ಯುಯಲ್ ಮೈಂಡಲ್ಲಿ ಇದ್ದೀರಾ ಅಂದರೆ 12ನೇ ತಾರೀಕುವರೆಗೆ ಬೇಡ, 12ನೇ ತಾರೀಕು ನಂತರ ಕೇಳಿ. ಯಾಕೆಂದರೆ ಶುಕ್ರನ ಪೂರ್ಣ ದೃಷ್ಟಿ ತುಂಬ ಚೆನ್ನಾಗಿರುತ್ತೆ, ಆದ್ದರಿಂದ ಸ್ಯಾಲ್ರಿ ಹೈಕಿನ ಸಾಧ್ಯತೆಗಳು ಚೆನ್ನಾಗಿರುತ್ತೆ. 12ನೇ ತಾರೀಕು ಒಳಗೆ ಕೇಳಲೇಬಾರ್ದು ಅಂತಲ್ಲ, ಸ್ವಸ್ಥಾನದಲ್ಲಿರ್ತಾನೆ ಶುಕ್ರ, ಬಟ್ ಇನ್ನೊಬ್ಬರ ಸಹಾಯವನ್ನು ಪಡೆದು ಕೇಳಬೇಕಾಗತ್ತೆ. 12ನೇ ತಾರೀಕು ನಂತರ ಆದರೆ ಯಾರ ಸಹಾಯವೂ ಇಲ್ಲದೆ ನೀವೇ ಒಂದು ಇಮೇಲೋ ಲೆಟ್ರೋ ಏನೋ ಬರೆದು ಹಾಕ್ಬೋದು, ನನಗೆ ಸ್ಯಾಲ್ರಿ ಹೈಕ್ ಮಾಡಿ, ನಾನು ಇಷ್ಟಿಷ್ಟು ಸಾಧನೆಗಳನ್ನು ಮಾಡಿದ್ದೇನೆ, ಅಥವಾ ನನಗೂ ಇಷ್ಟು ಕಷ್ಟಗಳಿದೆ, ನಿಮ್ಮ ಕಂಪ್ನಿಯಲ್ಲಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ನಿಮ್ಮ ಇದೆಲ್ಲ ಅವಾಗ ನೀವು ಮಾಡ್ತಕ್ಕಂಥದ್ದು ಉತ್ತಮವಾಗಿರುತ್ತೆ. ನಿರುದ್ಯೋಗಿಗಳು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೂ 12ನೇ ತಾರೀಕು ನಂತರ ಮಾಡಿ, 17ರ ಒಳಗೆ ಮಾಡಿ. ನೀವು ಈ ಸ್ಯಾಲ್ರಿ ಹೈಕ್ ಕೇಳೋರು ಬಂತು, 17ರ ಒಳಗೆ ಮಾಡಿ. ಆಮೇಲೆ ಈ ಟ್ರಾನ್ಸ್ಫರ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರು ಅಷ್ಟೇ 12ರಿಂದ 17ರ ಒಳಗೆ. ಅದರ ನಂತರ ಆಗ್ಬಿಟ್ರೆ ಮತ್ತೆ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇರ್ತದೆ, ಮತ್ತೆ ಸಮಸ್ಯೆ ಬುಡಕ್ಕೆ ಬಂತು ಅನ್ನೋಂಗಾಗತ್ತೆ. ಸೊ ಉದ್ಯೋಗದವರಿಗೆ ಉದ್ಯೋಗ ನಿಮಿತ್ತ, ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ, ಆಲ್ರೆಡಿ ಉದ್ಯೋಗದವರಿಗೆ ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ಇದೇನೇ ಪ್ರಯತ್ನಗಳಿದ್ರೂ 17ರ ಒಳಗೆ ಆಗ್ಬಿಡ್ಬೇಕು. 12ರಿಂದ 17 ಇನ್ನೂ ಅದ್ಭುತವಾದಂತಹ ಪೀರಿಯಡ್ ಅಂತ ಹೇಳ್ಬೋದು, ಗೊತ್ತಾಯ್ತಲ್ವಾ? ಒಳ್ಳೇದಾಗಲಿ. ನೆಕ್ಸ್ಟ್ ಇನ್ನು ನಿಮಗೆ 17ನೇ ತಾರೀಕು ಅನ್ನೋದು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, 17ನೇ ತಾರೀಕು ತುಲಾರಾಶಿಗೆ ರವಿಗ್ರಹ, ನಿಮ್ಮ ರಾಶ್ಯಾಧಿಪತಿ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ 17. ಸೊ ಅದೇನಾಗುತ್ತೆ, ತುಲಾರಾಶಿಲಿ ರವಿ ನೀಚ, ಪರಮ ನೀಚ ಸ್ಥಿತಿ. ಸೊ ರವಿ ತನ್ನ ಪವರ್ನ ಕಳ್ಕಂತಾನೆ. ಸೊ 17ನೇ ತಾರೀಕು ನಂತರ ನೀವು ಅಂದರೆ ಸಿಂಹರಾಶಿಯವರು ನಿಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತೀರಾ. 17ರವರೆಗೆ ನೀವೇ ಇಂದ್ರ ನೀನೇ ಚಂದ್ರ ಅಂತ ಸುತ್ತಮುತ್ತಲು ಎಲ್ಲ ಜೈ 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 ಅಂತ ಇದ್ದವರು 17ರ ನಂತರ ನಿಮ್ಮನ್ನು ಹಾಕೊಂಡು ತುಳಿಲಿಕ್ಕೆ ನೋಡ್ತಾರೆ, ಅಥವಾ ನಿಮ್ಮ ಪ್ರಾಮುಖ್ಯತೆ ಇಲ್ಲ ಅಂತ ನಿಮ್ಮನ್ನು ಮೂಸು ನೋಡೋದಿಲ್ಲ. ಅಂದರೆ ನಿಮ್ಮಿಂದ ಏನೋ ಕೆಲಸ ಆಗಲ್ಲ, ನಿಮ್ಮ ಹತ್ರ ಅಧಿಕಾರ ಇಲ್ಲ, ನಿಮ್ಮ ಕೈಲಿ ಆ ಥರ ನಿಮ್ಮನ್ನು ಸೈಡ್ ಲೈನ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ ದಯವಿಟ್ಟು. ನೀವು ಯಾರೋ ಸಿಂಹರಾಶಿಯವರು. ಸೊ 17ರ ಒಳಗೆ ನಿಮಗಿರುವ ಸ್ಥಾನಮಾನಗಳು, ನಿಮ್ಮ ಮಾತು ನಡೆಯುತ್ತೆ, ಅಥವಾ ನಿಮಗೆ ಪ್ರಾಧಾನ್ಯತೆ ಇದೆ, ಎಲ್ಲ ಕಡೆ ನಿಮ್ದು ಏನಾದ್ರು ಇಂಪಾರ್ಟೆನ್ಸ್ ಇದೆ ಅಂದರೆ 17ರ ಒಳಗೆ ನಿಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಬಿಡ್ರಿ. 17 ದಾಟ್ತಾ ನಿಮ್ಮನ್ನೆಲ್ಲ ಸೈಡ್ ಮಾಡಿಬಿಡ್ತಾರೆ. ಅಥವಾ ಯಾರಾದರೂ ಈಗ ನನಗೆ ನಿನ್ನ ಕೆಲಸ ಮಾಡಿಕೊಡು, ನೀನು ಕೆಲಸ ಮಾಡಿಕೊಡು, ನಿನಗೆ ನಾನು 17ರ ನಂತರ ಕೆಲಸ ಮಾಡಿಕೊಡ್ತೀನಿ ಅಂದರೆ ಬೇಡ, ಫಸ್ಟ್ ನೀನು ನನ್ನ ಕೆಲಸ ಮಾಡಿಕೊಟ್ಬಿಡು, 17ರ ನಂತರ ನಾನೇ ನಿನ್ನ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ. ಯಾಕೆಂದರೆ 17ರ ನಂತರ ಅವರೆಲ್ಲ ಮಾತು ತಪ್ಪುತ್ತಾರೆ. ನಿಮಗೆ ಹೆಲ್ಪ್ ಮಾಡ್ತೀನಿ, ನಿಮ್ಗೆ ಸಹಾಯ ಮಾಡ್ತೀನಿ, ನಿನ್ನ ಜೊತೆ ನಾನು ಇರ್ತೀನಿ, ನೀನು ಅದ್ಭುತ, ನೀನು ಇಂದ್ರ, ನೀನು ಚಂದ್ರ ಅಂತ ನಿಮ್ಮ ಸುತ್ತಲೂ ಇದ್ದವರೆಲ್ಲರೂ 17ರ ನಂತರ ಮಾಯ ಆಗ್ಬಿಡ್ತಾರೆ. ಯಾರೂ ನಿಮ್ಮ ಕಣ್ಣಿಗೆ ಕಾಣಲ್ಲ. 17ರ ತನಕ ಮಾತ್ರ ಬೆಲೆ, ಗೊತ್ತಾಯ್ತಲ್ವಾ? ಅದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ. ಈ 17 ಅನ್ನುವಂತಹ ತಾರೀಕಿದೆಯಲ್ಲ, ಅದರ ನಂತರ ನಿಮ್ಮ ಆರೋಗ್ಯದಲ್ಲೂ ಸಹ ಸ್ವಲ್ಪ ಹಿನ್ನಡೆ ಆಗ್ತದೆ. ಸರಿಯಾಗಿ ಕೆಲಸಗಳಿಗೆ ಹೋಗೋಕ್ಕಾಗಲ್ಲ, ಸರಿಯಾಗಿ ಆಫೀಸ್ಗೆ ಹೋಗೋಕ್ಕಾಗಲ್ಲ, ಸರಿಯಾಗಿ ಅಂಗಡಿಗಳಿಗೆ ಹೋಗೋಕ್ಕಾಗಲ್ಲ, ಹೊರಗಡೆ ಓಡಾಡೋಕ್ಕಾಗಲ್ಲ. ಏನೋ ಒಂದು ಸ್ವಲ್ಪ ಆರೋಗ್ಯ ಬಾಧೆ ನಿಮ್ಮನ್ನು ಕೈಕಟ್ಟು ಮನೆಯಲ್ಲೇ ಕೂರಿಸಿದ್ರು ಆಶ್ಚರ್ಯ ಇಲ್ಲ. ಇದಲ್ಲದೇ ಅವಮಾನಗಳು ಕೂಡ ನಿಮ್ಮನ್ನು ಕೈಕಟ್ಟು ಮನೇಲಿ ಕೂರಿಸಿದ್ರು ಆಶ್ಚರ್ಯ ಇಲ್ಲ. ಯಾಕೆ ಅಂದರೆ ರಾಷ್ಟ್ರಾಧಿಪತಿಯ ನೀಚ ಸ್ಥಿತಿಯಲ್ಲಿದ್ದಾಗ ನಿಮಗೆ ಅವಮಾನ ಆಗ್ಬಿಟ್ಟು ಅಯ್ಯೋ ನನಗೆ ಹೊರಗಡೆ ಹೋದರೆ ಏನಾರು ಕೇಳ್ತಾರೆ ಅದು ಇದು ಅನ್ನೋ ಲೆಕ್ಕದಲ್ಲಿ ನೀವು ಒಂದು ಸ್ವಲ್ಪ ಗುಹೆ ಒಳಗೆ ಹೋದಂಗೆ ಮನೆ ಒಳಗಡೆ ಇದ್ಬಿಡ್ತೀರಾ. ಕನಿಷ್ಠ ಪಕ್ಷ ಒಂದು ತಿಂಗಳಾದರೂ ಮನೇಲಿ ಇರ್ತೀರ, ಹೊರಗೆ ಬರಲ್ಲ ನೀವು, ಹೆಚ್ಚು ಹೊರಗಡೆ ಕಾಣಿಸ್ಕೊಳ್ಳೋದಿಲ್ಲ ನೀವು. ಸೊ ಆ ಥರ ಎಲೆಮರೆಕಾಯಿ ಆಗುವ ಸಾಧ್ಯತೆ ಇದೆ 17ನೇ ತಾರೀಕು ನಂತರ. ಸೊ ನಿಮ್ದು ಏನೇ ಆರ್ಭಟ ಇದ್ದರೂ 17 ಒಳಗೆ ಮುಗಿಸ್ಕೊಂಬಿಡ್ರಿ, ನೆನ್ಪಿಟ್ಕೊಳ್ರಿ ಅನ್ನುವಂಥದ್ದು ನಾನು ನಿಮಗೆ ಕೊಡುವಂಥ ಸಲಹೆ. ಇನ್ನು ಬಹಳ ಪ್ರಮುಖವಾಗಿ 20ನೇ ತಾರೀಕು ನಂತರ ಕುಜಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಕುಜಗ್ರಹ ನಿಮಗೆ ಚತುರ್ಥ ಭಾಗ್ಯಾಧಿಪತಿ ಆಗಿರ್ತಾನೆ. ಸೊ 20ನೇ ತಾರೀಕಿನ ತನಕ ಸಿಂಹರಾಶಿಯವರು ಕೃಷಿಕರು
ಸಿಂಹರಾಶಿಯ ಕೃಷಿಕರಿಗೆ, ಸಿಂಹರಾಶಿಯ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ, ಸಿಂಹರಾಶಿಯ ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ಗಳು ಯಾರಿದ್ದಾರೆ ಅವರಿಗೆ, ಸಿಂಹರಾಶಿಯ ಈ ಎಲೆಕ್ಟ್ರಾನಿಕ್ ವಸ್ತುಗಳು ಮೊಬೈಲು ಕಂಪ್ಯೂಟರ್ ಇತ್ಯಾದಿ ಎಲೆಕ್ಟ್ರಾನಿಕ್ ವಸ್ತುಗಳು ಮಾರಾಟದ ಅಂಗಡಿ ಇಟ್ಕೊಂಡವರಿಗೆ, ಸಿಂಹರಾಶಿಯ ಈ ಜನರಲ್ ಸ್ಟೋರ್ಸ್ ದವಸ ಧಾನ್ಯ ಮಾರಾಟ ಮಾಡ್ತಕ್ಕಂಥವ್ರಿಗೆ, ಸಿಂಹರಾಶಿಯ ಹೋಟೆಲ್ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಅಥವಾ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಇವರಿಗೆ ಎಲ್ಲರಿಗೂ ಸಹ 20ನೇ ತಾರೀಕಿನ ತನಕ ಸೂಪರ್ ಆಗಿರುತ್ತೆ. ಒಳ್ಳೆ ಅದೃಷ್ಟ, ಒಳ್ಳೆ ಎಲ್ಲ ಚೆನ್ನಾಗಿದೆ ಅಂತ. 20ರ ನಂತರ ಮಾತ್ರ ಅದು ಬೇರೆ ಥರ ಆಗ್ಬಿಡುತ್ತೆ. ಸೊ ಈ ಒಂದು ಕ್ಷೇತ್ರದಲ್ಲಿ ರಿಯಲ್ ಎಸ್ಟೇಟ್, ಸಿಂಹರಾಶಿಯ ರಿಯಲ್ ಎಸ್ಟೇಟ್ ಮಾಡೋರು ದಯವಿಟ್ಟು ಹೇಳ್ತೀನಿ 20ನೇ ತಾರೀಕು ಒಳಗೆ ನಿಮ್ಮ ವ್ಯವಹಾರಗಳನ್ನು ಮುಗಿಸ್ಕೊಳ್ಳಿ. 20 ದಾಟಿತು ಅಂತಂದರೆ ನಿಮಗೆ ರಿಯಲ್ ಎಸ್ಟೇಟಲ್ಲಿ ಸಮಸ್ಯೆಗಳಾಗುತ್ತೆ. ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳು, ಸಿಂಹರಾಶಿಯವರಾಗಿದ್ದರೆ 20ನೇ ತಾರೀಕು ಒಳಗೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳನ್ನೆಲ್ಲ ಮುಗಿಸ್ಕೊಂಬಿಡಿ. ಇಲ್ಲ ಅಂದರೆ 20ನೇ ತಾರೀಕು ದಾಟಿತು ಅಂದರೆ ಒಂದು 2-3 ತಿಂಗಳು ಹೆಚ್ಚು ಕಡಿಮೆ ಪಿತ್ರಾರ್ಜಿತ ಆಸ್ತಿಯ ವಿಚಾರನೇ ಎತ್ತೋಕೆ ಹೋಗಬೇಡಿ. ಅದನ್ನು ಹಾಗೆ ಸೈಡ್ ಲೈನ್ ಮಾಡಿ ಬೇರೆ ಕಡೆ ಗಮನಿಸಿ. ಅವರೇ ಬಂದು ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ಮಾಡ್ತೀನಿ ಅಂದ್ರೂ ವೆಯ್ಟ್ ಒಂದು 17ನೇ ತಾರೀಕು ದಾಟಿಬಿಟ್ರೆ ವೆಯ್ಟ್ ಮಾಡಿ ಒಂದು 2-3 ತಿಂಗಳು ಬೇಡ ಆಮೇಲೆ ಮಾತಾಡೋಣ ಅಂತ ಹೇಳಿ. ಇಲ್ಲ ಅಂದರೆ ನಿಮಗೆ ಲಾಸ್ ಆಗ್ತದೆ. ಭಾಳ ಸ್ಪಷ್ಟ ಅದು. ಇನ್ನು ಅಷ್ಟೇ ಅಲ್ಲ, ಸಿಂಹರಾಶಿಯವರು 20ನೇ ತಾರೀಕಿನ ತನಕ ನಿಮ್ಮ ತಂದೆ ತಾಯಿ ಆರೋಗ್ಯ ಸೂಪರ್ ಆಗಿರುತ್ತೆ. 20ರ ನಂತರ ನಿಮ್ಮ ತಂದೆ ತಾಯಿಯವರ ಆರೋಗ್ಯ ಹಾಳಾಗುವ ಸಾಧ್ಯತೆ ಇರುತ್ತೆ. ಚತುರ್ಥ ಭಾಗ್ಯಾಧಿಪತಿ ಕುಜ ನೀಚ ಸ್ಥಿತಿಗೆ ವ್ಯಯದಲ್ಲಿ ಬರ್ತಾ ಇರ್ತಾನೆ. ಒಂದೇ ನಿಮ್ಮ ಹಾಗೂ ನಿಮ್ಮ ತಂದೆ ತಾಯಿಯ ನಡುವೆ ಮನಸ್ತಾಪಗಳು ಜಾಸ್ತಿಯಾಗಿ ನೀವು ಮನೆ ಬಿಟ್ಟು ಹೋಗಿ ಸಪ್ರೇಟ್ ಮನೆ ಮಾಡ್ಕೊಂಡಿರ್ತೀನಿ, ನನಗೆ ನಿಮಗೆ ಕೊಡ್ಬರಲ್ಲ ಅನ್ನೋ ರೀತಿಯಲ್ಲಿ ನೀವೇನಾದ್ರು ವ್ಯವಹಾರ ಮಾಡ್ಬೋದು. ಅಥವಾ ನಿಮ್ಮ ತಂದೆ ತಾಯಿ ಅಂದರೆ ನಿಮ್ಮ ಹತ್ರ ಮಾತಾಡ್ದೇನೆ ಸಪ್ರೇಟಾಗಿರಲಿಕ್ಕೆ ಪ್ರಯತ್ನ, ಒಂದೇ ಮನೇಲಿದ್ದರೆ ಅವರೇ ಸಪ್ರೇಟಾಗಿ ಮೇಲ್ಗಡೆ ಇರೋಕ್ಕೆ ಟ್ರೈ ಮಾಡೋದು, ಅಥವಾ ನೀನೇ ಇರಪ್ಪ ನಾನೇ ಬೇರೆ ಕಡೆ ಹೋಗ್ತೀನಿ, ಅಥವಾ ನೀನು ಬೇರೆ ಕಡೆ ಹೋಗು ನಾನು ಇರ್ತೀನಿ, ನೀನು ಇಬ್ಬರು ಈ ಥರ ಏನಾದ್ರು ಸ್ವಲ್ಪ ವಾಗ್ವಾದಗಳಾಗುವ ಸಾಧ್ಯತೆ ಇದೆ. ಅದು ಆಗದಂತೆ, ಯಾಕಂದರೆ 20ನೇ ತಾರೀಕುವರೆಗೆ ಚೆನ್ನಾಗಿದ್ದು 20ರ ನಂತರ ಸಡನ್ನಾಗಿ ಆ ಥರ ಆಗಬಾರ್ದು. ಎರಡನೇದಾಗಿ ತಂದೆ ತಾಯಿಂದರು ದೇವತಾ ಸ್ವರೂಪ ಅಲ್ವಾ, ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ದೇವರು. ಅವ್ರು ಏನು ಮಾಡಿದ್ರು ಸರಿಯೇ, ಅವ್ರ ಕಾಲು ಹಿಡ್ಕೊಂಬಿಡಿ. ಯಾವುದೇ ಕಾರಣಕ್ಕೋದ್ರೂ ಜಗಳ ಮನಸ್ತಾಪಗಳು ಮಾಡೋಕ್ಕೆ ಹೋಗಬೇಡಿ. ನೆನ್ಪಿಟ್ಕೊಳ್ಳಿ ಈ ವಿಚಾರವನ್ನು. ತಾಯಿ ಅಥವಾ ಆಮೇಲೆ ಅವ್ರಿಗೆ ಮನಸ್ತಾಪ ಅಲ್ದಿದ್ರು ಅವ್ರ ಆರೋಗ್ಯ ಹಾಳಾಗದಂತ ಹೇಳ್ಬೇಕಂದ್ರೆ 20ನೇ ತಾರೀಕು ಒಳಗಡೆ ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ಮೆಡಿಕಲ್ ಚೆಕಪ್ಗಳು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಔಷಧೋಪಚಾರಗಳು, ಒಳ್ಳೆಯ ಡಾಕ್ಟರ್, ಇದನ್ನೆಲ್ಲ ನಿಮ್ಮ ಜವಾಬ್ದಾರಿಗಳನ್ನು ಸೂಕ್ತವಾಗಿ ನಿರ್ವಹಿಸಿ ತುಂಬ ಒಳ್ಳೆ. ಯಾಕೆಂದರೆ ನಂತರ ಏನಾಗ್ಬಿಡುತ್ತೆ, ನಿಮಗೆ ದುಡ್ಡು ಇವಾಗ ಎಂಡ್ ತನಕ ಹೋಗ್ಬಿಟ್ರಿ ಅಂತಂದರೆ ನಿಮ್ಮ ಕೈಯಲ್ಲೂ ದುಡ್ಡಿರಲ್ಲ. ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಲಿ, ಚೆಕಿಂಗ್ ಮಾಡ್ಸೋಕ್ಕಾಗಲಿ, ಅದು ಕೂಡ ಸ್ಕ್ಯಾನಿಂಗ್ ಇತ್ಯಾದಿಗಳಿಗೂ ದುಡ್ಡಿರಲ್ಲಂಗೆ ಆಗ್ಬಿಡುತ್ತೆ. ಎಂಡಿಗೆ ಹೋದ್ರೆ. ಸ್ಟಾರ್ಟಿಂಗ್ ಆದರೆ ಚೆನ್ನಾಗಿ ದುಡ್ಡಿರುತ್ತೆ, ಎಲ್ಲದನ್ನೂ ಚೆನ್ನಾಗಿ ಮಾಡ್ಬೋದು, ತಂದೆ ತಾಯಿಯಂದ್ರ ಜೊತೆಗೆ ಬಾಂಧವ್ಯನೂ ಚೆನ್ನಾಗಿರುತ್ತೆ, ಅದನ್ನ ರೀತಿಯಲ್ಲಿ ಚೆನ್ನಾಗಿ ಮಾಡ್ಬೋದು. ಎಂಡ್ ತನಕ ಸಮಸ್ಯೆ ಆದಮೇಲೆ ಮಾಡೋಕ್ಕೆ ಹೋದರೆ ನಿಮ್ಮ ಹತ್ರ ದುಡ್ಡೇ ಇರಲ್ಲ, ಜೊತೆಗೆ ಅವರು ನಿಮ್ಮ ಜೊತೆ ಜಗಳ ಮಾಡ್ತಿರ್ತಾರೆ, ನನ್ನ ಬಗ್ಗೆ ಗಮನಿಸ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಏನೇ ಮಾತಾಡಿದ್ರು ಒಂದು ಸ್ವಲ್ಪ ವಿರುದ್ಧವಾಗಿ ಮಾತಾಡ್ತಿರ್ತಾರೆ, ನಿಮಗೂ ಉರಿಯುತ್ತೆ, ಬೇಜಾರಾಗುತ್ತೆ. ಸೊ ಆದ್ದರಿಂದ ಅಲ್ಲಿವರೆಗೆ ಎಳಿಬೇಡಿ. ಇನ್ನು ಬಹಳ ಪ್ರಮುಖವಾಗಿ 20ನೇ ತಾರೀಕಿನ ನಂತರ ಲೋ ಬಿ ಪಿ, ಹೈ ಬಿ ಪಿ ಇರ್ತಕ್ಕಂಥ ಸಿಂಹರಾಶಿಯವರು, ಆಮೇಲೆ ಅಥವಾ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ತಕ್ಕಂಥ ಸಿಂಹರಾಶಿಯ ಸ್ತ್ರೀಯರು ಇದ್ರ ಬಗ್ಗೆ ಸ್ವಲ್ಪ ಗಮನಿಸಬೇಕು. ಕುಜ ನೀಚ ಆದಾಗ ಸ್ವಲ್ಪ ನಿಮ್ಮ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಆಮೇಲೆ ನಿಮಗೆ ಸಿಂಹರಾಶಿಯವರಿಗೆ 17ನೇ ತಾರೀಕಿನ ನಂತರ ತೀರಾ ತಲೆನೋವು ಬರ್ತಕ್ಕಂಥದ್ದು, ಕಣ್ಣು ನೋವು ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಸರಿಯಾಗಿ ಕನ್ನಡಕ ಹಾಕ್ಕೊಳ್ಳಿ. ಬಿಸಿಲಿನಿಂದಾಗಿ ಪಿತ್ತವಿಕಾರ ಆಗಿ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ತಲೆನೋವು ಅನ್ನುವಂಥದ್ದು ಅಕ್ಟೋಬರ್ 17ನೇ ತಾರೀಕಿಂದ 1 ತಿಂಗಳುಗಳ ಕಾಲ ತೀರಾ ತಲೆನೋವು, ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಅಂಗಡಿಗೆ ಹೋಗೋಕ್ಕಾಗಲ್ಲ, ಬಿಸ್ನೆಸ್ಗೆ ಹೋಗೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ, ತಲೆನೋವು ತಿಂದಿದ್ದೆಲ್ಲ ವಾಮಿಟಿಂಗ್ ವಾಸೇಷನ್ ನಂತರ ಆಗಿ ತಲೆ ಕಟ್ಕ ಮಲ್ಕೊಳ್ಳೋದು ಇಂಥದ್ದೆಲ್ಲ ಶುರು ಮಾಡ್ತೀರಾ. 17ನೇ ತಾರೀಕು ಒಳಗೂ ಚೆನ್ನಾಗಿದ್ದವರು 17ರ ನಂತರ ಹಿಂಗೆಲ್ಲ ಮಾಡ್ತೀರಾ ಅಂದರೆ ನಿಮ್ಮ ಡೈಜೆಷನ್ ಕೂಡ ಹೆಚ್ಚು ಕಡಿಮೆ ಆಗಿರುತ್ತೆ. ಸೊ ಆರೋಗ್ಯಪೂರ್ಣವಾಗಿ ತಿಂಡಿ ತಿನ್ನುವಂಥದ್ದು, ಟೈಮಿಗೆ ಕರೆಕ್ಟಾಗಿ ತಿನ್ನುವಂಥದ್ದು, ಆಮೇಲೆ ಚಿಂತೆ ಜಾಸ್ತಿ ಮಾಡಿದ ತಕ್ಷಣ ನಿಮಗೆ ಆಸಿಡಿಟಿ ಜಾಸ್ತಿಯಾಗಿ ಆರೋಗ್ಯ ಹಾಳಾಗಿ ಅಜೀರ್ಣ ಆಗಿ ಅಜೀರ್ಣದಿಂದ ತಲೆನೋವು ಬರುತ್ತೆ. ಒಂದಕ್ಕೊಂದು ಚೈನ್ ಲಿಂಕ್ ಅದು. ಸೊ ಆದ್ದರಿಂದ ಬೇಗ ಎದ್ದೇಳಿ, ವ್ಯಾಯಾಮ ಮಾಡಿ, ಆಮೇಲೆ ಶಿಸ್ತಿನ ಜೀವನವನ್ನು ಇಟ್ಕೊಡಿ. ಹೊರಗಡೆ ಎಲ್ಲೂ ತಿನ್ನಕ್ಕೆ ಹೋಗಬೇಡಿ, ಮನೆಯಲ್ಲಿಯೇ ಊಟ ಮಾಡಿ, ಧ್ಯಾನ ಮಾಡಿ, ಆಮೇಲೆ ಮೋಷನ್ ಎಲ್ಲ ಕರೆಕ್ಟಾಗಿ ಹೋಗೋ ಥರ, ಜೀರ್ಣ ಆಗೋ ಥರನೇ ನಿಮ್ಮ ಆಹಾರ ಸೇವನೆ ಇರಬೇಕು. ನಿಮ್ಮ ಆಹಾರ ವ್ಯತ್ಯಾಸ ಆದರೆ ಒಂದಕ್ಕೊಂದು ಕೆಲ ವ್ಯತ್ಯಾಸ ಆಗುತ್ತೆ. ಸೊ ನಿಮ್ಮ ಮೂಡ್ ಕೂಡ ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಬಹಳ ಮುಖ್ಯವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿದಿನ ಪಠನೆ ಮಾಡಿ. ಆಮೇಲೆ ಈ ಅಕ್ಟೋಬರ್ನಲ್ಲಿ ಮಾತ್ರ ಪ್ರತಿ ಭಾನುವಾರನೂ ಹೋಗಿ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿ. ಆಮೇಲೆ ಬಹಳ ಪ್ರಮುಖವಾಗಿ 17ನೇ ತಾರೀಕು ನಂತರ ಮನೆ ಹತ್ರದಿರುವ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ತೊಗರಿ ಬೇಳೆಯನ್ನು ದಾನ ಮಾಡಿ.
ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ರ ಆದಿತ್ಯ ಸ್ತೋತ್ರ ಪಠನೆ ಮಾಡಲಿಕ್ಕೆ ಮರಿಬೇಡಿ. ಇನ್ನು ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂತಂದರೆ, ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಎಲ್ಲರೂ ಗೊತ್ತಿರತಕ್ಕಂಥದ್ದು ಬುಧವಾರ. ಮಹಾಲಯ ಅಮಾವಾಸ್ಯೆಯ ದಿವಸವೇ ನಿಮಗೆ ಏನು ಸೂರ್ಯಗ್ರಹಣ ಸಹ ಇದೆ. ಈ ವರ್ಷದ ಕೊನೆಯ ಗ್ರಹಣ, ಹಿಂದಿನ ಕೊನೆಯ ಚಂದ್ರಗ್ರಹಣ ಆಗಿತ್ತು ಹಿಂದಿನ ಬಾರಿ, ಇದು ಕೊನೆಯ ಸೂರ್ಯಗ್ರಹಣ ಹಾಗೂ ಕೊನೆಯ ಗ್ರಹಣ ಇದೆ. ಆಮೇಲೆ ಯಾವುದೂ ಗ್ರಹಣ ಇಲ್ಲ 2024ನೇ ಆಂಗ್ಲ ಸಂವತ್ಸರದಲ್ಲಿ. ಸೊ ಅದರಿಂದಾಗಿ ಈ ವರ್ಷದ ಈ ಕೊನೆಯ ಮಹಾಸೂರ್ಯಗ್ರಹಣ ಅಕ್ಟೋಬರ್ 2ನೇ ತಾರೀಕು ಸಂಭವಿಸ್ತಾ ಇದೆ. ಸೊ ಅದಕ್ಕೂ ರಿಲೇಟೆಡ್ ಆಗಿರತಕ್ಕಂಥ ವಿಡಿಯೋಗಳನ್ನ ಆಮೇಲೆ ಮಾಡ್ತೇನೆ ನಾನು. ಸೊ ಈ ಸೂರ್ಯಗ್ರಹಣದ ಒಂದು ಗ್ರಹಣ ಶಾಂತಿ, ಅದರ ಜೊತೆಗೆ ನವರಾತ್ರಿ ಆರಂಭ ಕಾಲವಾದ್ರಿಂದ ಮಹಾಚಂಡಿಕಾ ಹೋಮ ಪ್ರತಿ ಬಾರಿಯೂ ಸಹ ನಾವು ವರ್ಷಕ್ಕೊಮ್ಮೆ ಮಹಾಚಂಡಿಕಾ ಯಾಗವನ್ನು ಮಾಡ್ತೇವೆ ನಮ್ಮ ಯಾಗಶಾಲೆಯಲ್ಲಿ. ಈ ಬಾರಿಯೂ ಸಹ ಅಕ್ಟೋಬರ್ 2ನೇ ತಾರೀಕು ಬುಧವಾರ ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮ ಸಹಿತವಾಗಿ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಆಮೇಲೆ ಏನು ಗುರು ಶಾಂತಿ ಹೋಮ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ, ತ್ರಿಗುಣಾಂಬಿಕಾ, ದುರ್ಗಾ ಪರಮೇಶ್ವರಿ ಅಂತ ಆ ಒಂದು ಅಮ್ಮನವರ ಒಂದು ಚಂಡಿಕಾ ಯಾಗ, ಮಹಾಚಂಡಿಕಾ ಯಾಗವನ್ನ ಆ ಪರ್ವಕಾಲದ ದಿನ ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೂ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನೇ ಖುದ್ದು. ಹಾಗೂ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಮಹಾಚಂಡಿಕಾ ಯಾಗ, ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಅದೇ ರೀತಿಯಲ್ಲಿ ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ನವಗ್ರಹ ಶಾಂತಿ ಹೋಮಗಳೆಲ್ಲ ಲೈವಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ, ಹಾಗೂ ವಿಶೇಷವಾಗಿ ಈ ಒಂದು ಒರಿಜಿನಲ್ ಮಾಣಿಕ್ಯ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಈ ಮಾಣಿಕ್ಯ ರತ್ನದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಸಹ ನೀವು ಧಾರಣೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ತುಂಬ ಚಂದವಾದಂತಹ ಒಂದು ಉಂಗುರ ಮಾಡಿಸಿದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಸೈಜ್ ಮ್ಯಾಟರ್ಸ್, ನಿಮಗೆ ಯಾವ ಬೆರಳು ಆಗುತ್ತೋ ಆ ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಗೊತ್ತಾಯ್ತಲ್ವಾ? ಯಾಕೆ ಅಂತಂದರೆ ಇದು ಅಷ್ಟು ಸ್ಟ್ರೆಂತಲ್ಲಿ ನೀಟಾಗಿ ಗಟ್ಟಿಯಾಗಿ ಮಾಡಿಸಿರ್ತಕ್ಕಂಥದ್ದು. ಇದು ಮತ್ತೆ ಚಿಕ್ಕ ದೊಡ್ಡ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇದೊಂದು ರಿಂಗ್ ಅನ್ನ ಪ್ರತಿಯೊಬ್ಬರಿಗೂ ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ಸ್ಟೋನ್ ಅನ್ನೇ ಕೊಡ್ತಾ ಇದ್ದೇವೆ, ಉಂಗುರವನ್ನೇ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಬಿಡಿ. ಎಲ್ಲ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಸಹ ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಮಾಣಿಕ್ಯ ಉಂಗುರ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದಾರೆ. ರೂಬಿ, ಒರಿಜಿನಲ್ ರೂಬಿ ರಿಂಗ್ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಮತ್ತು ಇದಕ್ಕೋಸ್ಕರ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಾ ಇಲ್ಲ. ಸಂಕಲ್ಪ ಸೇವೆಯಲ್ಲೇ ಮಹಾಚಂಡಿಕಾ ಯಾಗ, ಸೂರ್ಯಗ್ರಹಣ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳು ಸೇರಿಸಿ ಈ ಒಂದೇ ಸಂಕಲ್ಪ ಸೇವೆ. ಆ ಒಂದು ಸಂಕಲ್ಪ ಸೇವೆಯಲ್ಲೇ ಈ ಒಂದು ಪ್ರಸಾದವೂ ಸಹ ಬಂತು, ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ರಿಂಗ್ ಸಹ ಬಂತು. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆ ಕೊಡೋರು ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ಸಹ ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬುಧವಾರ ಹೋಮ ಅಂದರೆ ಗುರು ಅಥವಾ ಶುಕ್ರವಾರಗಳಲ್ಲಿ ಇಲ್ಲಿಂದ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಒಂದು ವಾರದೊಳಗೆ ನಿಮಗೆ ಎಲ್ಲರಿಗೂ ಪ್ರಸಾದ ಸೇರ್ತದೆ. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ಬೇಗ ಸಿಗುತ್ತೆ, ಹೊರಗಿನ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ವಾರ ಒಳಗಡೆ ಸಿಗುತ್ತೆ. ಸೊ ಅದರಿಂದ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.